ಇದು ನಮಗೆ ತಿರುಗ್ಬಾಣ ಆಗಿ ಬರ್ತಾ ಇದೆ. ಟೂ ಮಚ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಲ್ವ, ಟೂ ಮಚ್ ಟು ಗೆಟ್ ಡೆಮೋಕ್ರಟೈಸ್ಡ್ ಅಂತ. ಅಷ್ಟು ಇಲ್ಲ, ಹಾಗೆ ಸ್ವತಂತ್ರ ಕೊಟ್ಟಿರೋ ಕಾರಣದಿಂದಲೇ ಇಲ್ಲಿ ಇಷ್ಟೊಂದು ಅನ್ವೇಷಣೆಗಳಾಗಿರೋದು, ಇಷ್ಟೊಂದು ಸಂಪ್ರದಾಯಗಳು ಬಂದಿರೋದು. ನಿಂದೆ ಒಂದು ಪಂಥ ಕಟ್ಟು, ನಿಂದೆ ಒಂದು ಮತ ಸೃಷ್ಟಿ ಮಾಡು, ಏನನ್ನೂ ಪಾಲನೆ ಮಾಡಬೇಡಿ ಅಂತ ಶುರು ಮಾಡು. ಕೊನೆಗೆ ಅವರು ನಿನ್ನ ಫೋಟೋ ಇಟ್ಟು ಪೂಜೆ ಮಾಡಿ. ಈ ಯುದ್ಧದಲ್ಲಿ ನಿಜಕ್ಕೂ ಗೆದ್ದದ್ದೇನು? ನಾನೇನು ಇದರಲ್ಲಿ ಕಲಿಬೇಕಾಗಿತ್ತು, ಪಾಲಿಸಬೇಕಾಗಿತ್ತು ಅಂತ ಕಲಿಬೇಕು ಬಿಟ್ಟು ನಾವೇನು ಮಾಡಿಬಿಡ್ತೀವಿ, ತೀರಾ ಓವರ್ ಏನು ಅನಲೈಸ್ ಮಾಡಕ್ ಹೋಗಿ 18 ದಿನವೇ ನಡೀತು. ಯಾಕೆ ನಡೀತು ಇದು 18 ಅನ್ನೋದಕ್ಕೆ ಏನು ಅದನ್ನ ಹೇಳಕ್ ಬಂದೆ. 18 ನಂಬರಿನ ಈ ನಂಬರ್ ತಗೊಂಡು ಏನ್ ಮಾಡ್ಬೋದು? ಅದರಲ್ಲೂ ಒಂದು ಸಿಂಬಲ್ ಇರಬಹುದು, ಇದೆ. ಆದ್ರೆ ನೀವು ಅದನ್ನ ತಗೊಂಡು ಏನ್ ಮಾಡೋದು? ಅದ್ರ ಬದಲು ದುರ್ಯೋಧನ ಬೇಸಿಕಲಿ ಅಥವಾ ಮೂಲಭೂತವಾಗಿ ಸನಾತನ ಅಂದರೆ ಏನು ಒಂದು ಗೊತ್ತಿರಲಿ. ಸನಾತನ ಅಂದರೆ ಅನಾದಿಯಿಂದ, ಪುರಾತನದಿಂದ ನಾವು ಊಹಿಸ್ಲಿಕ್ಕೂ ಸಾಧ್ಯವಾಗದ ಹುಟ್ಟೆ ಒಂದು ರೀತಿಯಾಗಿ ನೋಡೋದಿದ್ರೆ ಇಲ್ಲಿಂದ ಇದು ಹುಟ್ಟು ಬಂತು ಅಂತ ಹೇಳಲಿಕ್ಕೆ ಆಗದೇ ಇರೋದಕ್ಕಾಗಿ ಸನಾತನ ಅಂತ ಕರೆಯೋದು. ಈ ಸನಾತನ ಧರ್ಮ ಅಂದರೆ ಹಿಂದಿನಿಂದ ಬಂದದ್ದು, ಅದಕ್ಕೆ ಹುಟ್ಟಿಲ್ಲ. ಯಾವುದಕ್ಕೆ ಹುಟ್ಟಿಲ್ವೋ ಅದಕ್ಕೆ ಸಾವು ಇಲ್ಲ, ಅದಕ್ಕೆ ಅಂತ್ಯವೂ ಇಲ್ಲ. ಹಾಗಾಗಿ ಯೋಚನೆ ಮಾಡಬೇಕಾದದ್ದಿಲ್ಲ ಯಾರ ಕೈಲ ಇದನ್ನು ಅಂತ್ಯ ಮಾಡಲಿಕ್ಕೋ ನಾಶ ಮಾಡಲಿಕ್ಕೋ ಸಾಧ್ಯವೇ ಇಲ್ಲ ಅಂತ. ಆದರೆ ಒಂದೇನಾಯಿತು, ಸನಾತನ ಅನ್ನೋ ಪರಂಪರೆ, ಆ ಧರ್ಮ ಅನ್ನೋ ಹೆಸರು ಏನಿದೆ, ಬರ್ತಾ ಬರ್ತಾ ನಮಗೆ ಗುರ್ತಿಸ್ಕೊಳ್ಳಿಕ್ಕೆ, ನೋಡಿ ಒಬ್ಬ ವ್ಯಕ್ತಿ ಇದ್ದೀನಿ, ನಾನಿದ್ದೀನಿ, ನನಗೆ ಯಾವ ಹೆಸರು ಬೇಕು? ಹೆಸರು ಇಡೋರು ಯಾರು? ಇರೋನು ನಾನು ಒಬ್ಬ, ಇನ್ಯಾರೂ ಇಲ್ಲ ಜಗತ್ತಿನಲ್ಲಿ. ಆಗ ನನಗೆ ನಾನೇ ಏನಂತ ಹೆಸರು ಇಟ್ಕೋಬೇಕು? ಅವಶ್ಯಕತೆ ಆದರೆ ಏನಿದೆ? ಹಾಗಾಗಿ ಸನಾತನ ಅಂದರೆ ಏನು? ಹಿಂದಿನಿಂದ ಬಂದದ್ದು, ಅದು ಹೆಸರಲ್ಲ, ಸೂಚಕ ಅಲ್ಲ. ಹಿಂದಿನಿಂದ ಬಂತು ಅನ್ನೋದಕ್ಕೊಂದು ಸೂಚಕವಾಗಿದೆ ಬಿಟ್ಟು ಅದು ಹೆಸರಲ್ಲ, ನಾಮಪದ ಅನ್ನುವಂಥದ್ದಲ್ಲ. ಆದರೆ ಯಾವಾಗ ಅನ್ಯ ಮತಗಳು ಇಡೀ ಪ್ರಪಂಚದಾದ್ಯಂತ ಇದೊಂದು ಧರ್ಮ, ಇದು ನಂದು ಮತ ಅಂತ ಶುರುವಾಯಿತು, 10 ಮತಗಳು ಹುಟ್ಕೊಳ್ತೋ, 10 ಜನ ನನ್ನ ಸುತ್ತ ಬಂದಾಗ ನನ್ನನ್ನು ಗುರುತಿಸ್ಲಿಕ್ಕೆ ಒಂದು ಹೆಸರು ಬೇಕಾಯ್ತು. ಹಾಗಾಗಿ ನನ್ನನ್ನು ರಾಮ ಅಂತ ನಾವು ಕರೆದ್ವು, ಅವ್ರು ಯಾರೋ ಕರೆದ್ರು ನಮ್ಮನ್ನು ರಾಮ ಅಂತ. ಇನ್ನು ಉಳಿದವರು ಇಲ್ಲ, ಇವರು ಗುರುಗಳು ಅಂದರು, ಇನ್ಯಾರೋ ಸ್ವಾಮಿ ಅಂದರು, ಇನ್ಯಾರೋ ಶ್ರೀ ಅಂದರು, ಇನ್ಯಾರೋ ಶ್ರೀಜಿ ಅಂದರು. ನಾನು ಬದಲಾದರ ಅಂದರೆ ಬದಲಾಗಿಲ್ಲ, ನಾನು ಅವನೇ. ಹಿಂದೆ ಯಾರೂ ಇಲ್ಲದೆ ಇದ್ದಾಗ ನಾನು ಏನಾಗಿದ್ನೋ 10 ಜನ ಬಂದಾಗಲೂ ನಾನೇ. ಆದರೆ ಕರೆದವರು ಬೇರೆ ಬೇರೆ ಹೆಸರಿಂದ ನನ್ನನ್ನು ಗುರುತಿಸಿದರು. ಹಾಗೆ ಸನಾತನ ಅಂದರೆ ಹಿಂದಿನಿಂದ ಬಂದಂಥ ಸೂಚ್ಯವಾದಂಥದ್ದು ಏನಿತ್ತೋ ಅದಕ್ಕೆ ನಾಮ ಏನಿರಲಿಲ್ವೋ, 10 ಮತಗಳು ಹುಟ್ಟುಕೊಂಡಾಗ ಇದಕ್ಕೆ ಕೆಲವರು ಯಾರೋ ಕರೆದ್ರು, ಇದು ಸಿಂಧೂ ನದಿಯಿಂದ ಬಂದದ್ದಕ್ಕೆ ಇದು ಸಿಂಧೂ ಧರ್ಮ, ನಾಗರಿಕತೆ ಅಂದರು. ಯಾರಿಗೋ ಸಿಂಧು ಅನ್ನಕ್ಕೆ ಬರಲಿಲ್ಲ, ಅವ್ರು ಯಾರೋ ಹಿಂದೂ ಅಂತ ಕರೆದ್ರು. ಇದು ಸೂಚಕ ನಾಮ ಆಯ್ತಾಗ ನಮಗೆ ಗುರ್ತಿಸ್ಕೊಳಕ್ಕೆ, ಅವ್ರಿಗೆ ಯಾರಿಗೋ ಗುರ್ತಿಸ್ಕೊಳಕ್ಕೆ, ನಮಗೆ ಗುರ್ತಿಸ್ಕೊಳಕ್ಕೆ ಬೇಕಾಗಿಲ್ಲ. ನನ್ನನ್ನು ನಾನು ಗುರ್ತಿಸ್ಕೊಳಕ್ಕೆ ರಾಮ ಅಂತ ನನ್ನನ್ನು ಕರ್ಕೊಳ್ಬೇಕಾದದ್ದಿಲ್ಲ. ನಾನು ಮನೇಲಿ ನಾನು ಒಬ್ಬನೇ ಇದ್ದಾಗ ನಾನು ರಾಮ ಅಂತ ನಾನೇನು ಹೇಳ್ಕೊಳ್ಳಲ್ಲ. ಹಾಗೆ ಸನಾತನ ಧರ್ಮದಲ್ಲಿ ನಾನು ಹಿಂದೂ ಹೇಳ್ಕೊಳ್ಳೋ ಬೇಕಾಗಿರಲಿಲ್ಲ. ಆದರೆ ಯಾವಾಗ 10 ಧರ್ಮಗಳು ಹುಡ್ತೋ, ನಾನು ಇಂಥ ಮತದವನು, ನನಗೆ ಇಂಥ ಧರ್ಮ ಪಾಲಿಸ್ತೀನಿ ಅಂದಾಗ ನಮ್ಮ ಪರಂಪರೆಯವರು ಹೇಳೋಕ್ಕೆ ಶುರು ಮಾಡಿದ್ರು, ನಾನು ಕೂಡ ಒಂದು ಪರಂಪರೆಯವನು, ಸನಾತನ ಧರ್ಮ. ನಿನಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಹಿಂದೂ. ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಈಗ ಮತಗಳು ಬಂದಿರೋದ್ರಿಂದಾಗಿ ಆ ಮತಗಳಿಗೆ ಗುರುತಿಸ್ಕೊಳ್ಳೋಕ್ಕೆ ಈ ಮತಕ್ಕೂ ಒಂದು ಹೆಸರಿದೆ ಬಿಟ್ಟು ಈ ಮತ ಅನಾದಿಯಿಂದ ಬಂದದ್ದು, ಪೂರ್ವದಿಂದ ಬಂದದ್ದು. ಈಗ ನೀವು ಹೇಳಿದ್ದೀರಿ ಸನಾತನ ಇಷ್ಟು ಡೆಮೋಕ್ರಟೈಸ್ ಆಗಿದೆ ಅಂದರೆ ಇಷ್ಟು ಫ್ರೀಡಮ್ ಅನ್ನು ಕೊಟ್ಟಿದೆ ಅಂತ. ಇದೆಲ್ಲೂ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ. ಒಂದು ಇವನ್ನೆಲ್ಲ ನೋಡಿದಾಗ ಇದು ನಮಗೆ ತಿರುಗ್ಬಾಣ ಆಗಿ ಬರ್ತಾ ಇದೆ. ಟೂ ಮಚ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಲ್ವ, ಟೂ ಮಚ್ ಟು ಗೆಟ್ ಡೆಮೋಕ್ರಟೈಸ್ಡ್ ಅಂತ. ಅಷ್ಟು ಇಲ್ಲ, ಹಾಗೆ ಸ್ವತಂತ್ರ ಕೊಟ್ಟಿರೋ ಕಾರಣದಿಂದಲೇ ಇಲ್ಲಿ ಇಷ್ಟೊಂದು ಅನ್ವೇಷಣೆಗಳಾಗಿರೋದು, ಇಷ್ಟೊಂದು ಸಂಪ್ರದಾಯಗಳು ಬಂದಿರೋದು, ಇಷ್ಟೊಂದು ಆಚರಣೆಗಳು ಬಂದಿರೋದು. ಹಾಗೆ ಬಂದಾಗ ನೋಡಿ, ಪ್ರಕೃತಿಗೊಂದು ಶಕ್ತಿ ಇದೆ, ತನ್ನನ್ನು ತಾನು ಶುದ್ಧೀಕರಿಸ್ಕೊಳ್ತಿದೆ ಅಲ್ವಾ? ಹಾಗೆ ಈ ಧರ್ಮಕ್ಕೂ ಒಂದು ಶಕ್ತಿ ಇದೆ. ಒಂದು ಟೈಮ್ ಬಂದಾಗ ಮತ್ತೆ ಶುದ್ಧೀಕರಣ ಆಗ್ತದೆ. ಯಾವುದು ತಪ್ಪುಗಳು ಯಥೇಚ್ಛವಾಗಿ ಒಂದು ಹಂತಕ್ಕೆ ಹೋಯ್ತೋ ಮತ್ತೆ ಅದು ಕೆಳಗೆ ಬರಲೇಬೇಕು. ಯಾವುದು ಪರ್ಮನೆಂಟ್ ಇರಲ್ಲ. ನಾನು ಹಿಂದಿನೇ ಹೇಳಿದ ಹಾಗೆ ಯಾವುದು ಪರ್ಮನೆಂಟ್ ಅಲ್ಲ. ಇಲ್ಲಿ ಈಗ ಒಂದಷ್ಟು ತಪ್ಪು ಜಾಸ್ತಿ ಆಗ್ತಾ ಇರಬಹುದು. ಒಂದು ಟೈಮ್ನಲ್ಲಿ ಬರೀ ಸತ್ಯವೇ ಹೆಚ್ಚು ಇದ್ದದ್ದು ಕಾಲವೂ ಇತ್ತು. ಆ ಕಾರಣದಿಂದಾಗಿ ಇಲ್ಲಿ ಎಷ್ಟು ಜನರ ಮಹಾತ್ಮ ಗಾಂಧಿವರೆಗೂ ಸತ್ಯವನ್ನೇ ಹಿಡ್ಕೊಂಡಂತಹ ಯಾರೋ ಸತ್ಯ ಹರಿಶ್ಚಂದ್ರನ ಕಾರಣದಿಂದಾಗಿ ಮಹಾತ್ಮ ಗಾಂಧಿ ಆಗಲಿಕ್ಕೂ ಸಾಧ್ಯ ಆಯಿತು. ಅದು ಬೇರೆ ಬೇರೆ ಇರ್ಬೋದು ವಿಷಯಗಳು, ಏನೇ ಇರಲಿ ತರ್ಕಗಳು, ಆದರೆ ಆದರ್ಶಗಳೇನಿತ್ತಲ್ಲ ಈ ಸ್ವತಂತ್ರದ ಕಾರಣದಿಂದಾಗಿ. ಹಾಗಾಗಿ ನೀವು ಸ್ವತಂತ್ರವನ್ನು
ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದಾಗ ಆ ಕಂಟ್ರೋಲ್ ಮಾಡೋರ ಕೈ ಕೂಡ ಸರಿ ಇಲ್ಲದೆ ಹೋದರೆ ಇದು ಟೂ ಮಚ್ ಆಫ್ ಕಂಟ್ರೋಲ್ ಅಂತಲೂ ಆಗ್ತದೆ ಒಂದು ದಿನ. ಹಾಗಾಗಿ ಈಗೇನಿದೆ ಅದು ಸರಿ ಇದೆ, ಒಂದು ದಿನ ಇದು ಮತ್ತೆ ಸರಿ ಆಗ್ತದೆ. ಮತ್ತು ಎಲ್ಲರ ಕರ್ತವ್ಯ, ಇನ್ಯಾರೋ ಒಬ್ಬ ಪೀಠಾಧಿಪತಿಯೋ ಅಥವಾ ಇನ್ಯಾರೋ ರಾಜಕೀಯದವನ ಕೆಲಸ ಅಲ್ಲ, ಪ್ರತಿಯೊಬ್ಬನ ಕರ್ತವ್ಯ ಏನು, ಈ ಧರ್ಮ ಇನ್ನೂ ಸರಿಯಾಗಲಿಕ್ಕೆ, ಇನ್ನೂ ಒಳ್ಳೆ ಕೆಲಸಗಳಾಗಲಿಕ್ಕೆ, ಇನ್ನೂ ಹೆಚ್ಚು ಜನ ಈ ಪಾಲನೆಯನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರೂ ಅಧಿಕಾರಿ. ಯಾರೋ ಒಬ್ಬರು ಮಾಡ್ತಾರೆ, ನಾನು ಸುಮ್ಮನೆ ನೋಡ್ತಾ ಕೂರ್ತೀನಿ, ಇಲ್ಲ, ನಿನಗೂ ಅಧಿಕಾರ ಇದೆ. ಏನು, ಒಳ್ಳೆ ಕೆಲಸಗಳೇ ಹೆಚ್ಚು ಜನ ಮಾಡೋ ಹಾಗೆ ಮಾಡಬೇಕು ಅನ್ನೋ ಅಧಿಕಾರ ನಿನಗೂ ಇದೆ, ನೀನು ಮಾಡು. ಬರೀ ಟೀಕೆ ಮಾಡ್ತಾ ಯಾಕೆ ಕೂತ್ಬೇಕು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಆಯಿತು, ನೀನು ಸಮಾಜ ಸುಧಾರಕನ, ನಿನಗೊಂದು ಇಲ್ಲೂ ಫ್ರೀ ಇದೆ ಸನಾತನ ಧರ್ಮದಲ್ಲಿ, ನಿಂದೆ ಒಂದು ಪಂಥ ಕಟ್ಟು, ನಿಂದೆ ಒಂದು ಮತ ಸೃಷ್ಟಿ ಮಾಡು, ಏನನ್ನೂ ಪಾಲನೆ ಮಾಡಬೇಡಿ ಅಂತ ಶುರು ಮಾಡು. ಕೊನೆಗೆ ಅವರು ನಿನ್ನ ಫೋಟೋ ಇಟ್ಟು ಪೂಜೆ ಮಾಡಿ. ಹಾಗಂದರೆ ನೀವು ಅವಾಗ ಹೇಳ್ತಾ ಇದ್ದಲ್ಲ ಸನಾತನದ ಬಗ್ಗೆ ಹೇಳಬೇಕಾದಾಗ ನಂಗೆ ಒಂದೊಂದು ಪ್ರಶ್ನೆ ನೆನಪಾಗಿತ್ತು, ನನಗೆ ಕೇಳೋದು ಮತ್ತೆ. ಹಾಗಾದ್ರೆ ಸನಾತನ ಯಾವುದೇ ರಿಚುವಲ್ಸ್ಗಳ ಬಗ್ಗೆ ಮಾತಾಡೋದಿಲ್ವಾ? ಈಗೇನಿದೆ, ಮೊದಲು ಏನಿತ್ತು ಆ ರಿಚುವಲ್ಸ್ಗಿಂತ ಈಗ ಜಾಸ್ತಿ ಆಗಿದೆ. ಯಾಕೆ? ಇದು ತುಂಬ ದೊಡ್ಡ ಸಾಗರ. ಓಕೆ. ಹರ್ಕೊಂಡು ಬರ್ತಾ ಬರ್ತಾ ಅಲ್ಲಿರುವಂಥ ಗಿಡಮೂಲಿಕೆಗಳು ಜೊತೆಗೆ ಬರ್ತವೆ, ಕೆಲವು ಕಸ ಕಡ್ಡಿಗಳು ಕೆಲವು ಸರಿ ಜೊತೆಗೆ ಬಂದಿದೆ. ಹೇಗೆ ಗಂಗೆ ಹುಟ್ಟಿ ಆ ಬಂಗಾಳದಲ್ಲಿ ಹೋಗಿ ಸೇರಬೇಕಾದ್ರೆ ಇಲ್ಲಿ ಹುಟ್ಟಿದಂಗೆ ಅಲ್ಲಿ ಸೇರಬೇಕಾದ್ರೆ ಇರಲ್ಲ. ಎಷ್ಟೋ ನದಿಗಳು, ಸಣ್ಣ ಸಣ್ಣ ನದಿಗಳು ಅದರ ಜೊತೆಗೆ ಸೇರ್ಕೊಳ್ತಾ ಅಲ್ಲಿರುವಂಥ ಕಡ್ಡಿ ಕಸಗಳು, ಅಲ್ಲಿರುವಂಥ ಔಷಧೀಯ ಗುಣಗಳ ಎಲ್ಲವೂ ಸೇರ್ಕೊಳ್ತಾ ಬರ್ತದೋ. ಇದು ಎಷ್ಟೋ ಲಕ್ಷ ಸಾವಿರ ವರ್ಷಗಳ ಹಿಂದೆಯಿಂದ ಬಂದಂಥ ಪರಂಪರೆ. ಮೊದಲು ಹೇಗಿತ್ತು ಹಾಗಿರಬೇಕಂದ್ರೆ ಸಾಧ್ಯ ಇಲ್ಲ. ಎಷ್ಟೋ ಜನ ಮಹಾತ್ಮರು ಹುಟ್ಟಿದ್ರು, ಎಷ್ಟೋ ಜನ ಸಿದ್ಧರು ಹುಟ್ಟಿದ್ರು, ಎಷ್ಟೋ ಜನ ಪರಮಾತ್ಮನ ಅವತಾರಗಳೇ ಎಷ್ಟೋ ಆಗಿದೆ. ಹೀಗೆ ಆದಾಗೆಲ್ಲ ಒಂದಷ್ಟು ಆಚರಣೆಗಳು ಅದರಲ್ಲಿ ಸೇರ್ಕೊಳ್ತಾ ಬಂದಿದೆ. ಆದರೆ ಮೂಲಕ್ಕೆ ಹೋದರೆ ಈ ದೇವಸ್ಥಾನ ಇರಬೇಕು ಅಂತಲೇ ಇರಲಿಲ್ಲ. ಓಕೆ. ಪೂಜೆ ಆರಾಧನೆ ನಾನು ಹೇಳಿದ ಹಾಗೆ ಕೃಷ್ಣನಿಗೆ ದೇವಸ್ಥಾನ ಇರಲಿಲ್ಲ. ಅವನು ಮೊಮ್ಮಗಂಗೆ ಅನ್ನಿಸ್ತು, ಇಲ್ಲ ಅಂತಹ ಮಹಾಪುರುಷ, ಅಂತಹ ಯೋಗೇಶ್ವರ ಅವನೇ ನಾನೇ ನೋಡಿಲ್ಲಲ್ಲ ಅಂತ ಅನ್ನಿಸ್ತು, ಅವನು ಮೂರ್ತಿ ಮಾಡಿದ. ನಮ್ಮ ಸಂತೋಷಕ್ಕೆ, ನಮ್ಮ ಖುಷಿಗೆ, ನಮ್ಮ ಆತ್ಮದ ಉನ್ನತಿಗೆ, ನಮ್ಮ ಮನಸ್ಸಿನ ಚಿತ್ತದ ಶುದ್ಧಿಗೆ, ಮುಂದಿನ ಪರಂಪರೆ ಹೀಗೆ ಇರಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ಒಂದಷ್ಟು ಆಚರಣೆಗಳನ್ನು ಅಲ್ಲಲ್ಲಿ ಸೇರಿಸ್ಕೊಂಡು ಬಂದಿದ್ದಾರೆ. ತಪ್ಪ ಅಂದರೆ ತಪ್ಪಲ್ಲ. ಯಾಕೆಂದರೆ ಇಲ್ಲಿ ಯಾವುದು ಮೌಢ್ಯಗಳು ಬಹಳ ಕಡಿಮೆ. ನಿಮಗೆ 99% ಇದು ಮಾಡೋದ್ರಿಂದಾಗಿ ಅನಾಹುತ ಅಂತ ನೀವು ಹುಡುಕಕ್ಕಾಗಲ್ಲ. 365 ದಿನ ಆಚರಣೆಗಳು ಏನಿದೆ, 365 ದಿನಗಳ ಹಬ್ಬಗಳು ಏನಿದೆ, ಆಯಾ ಋತು, ಆಯಾ ವಾತಾವರಣ, ಆಯಾ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಾಗಿಯೇ ಇದೆ ಬಿಟ್ಟು ಈ ಹಬ್ಬ ಮಾಡಿದೆ ನನಗೆ ರೋಗ ಬಂತು, ಈ ಹಬ್ಬ ಮಾಡಿದೆ ಇನ್ಯಾರಿಗೋ ತೊಂದರೆ ಆಯಿತು, ಆ ರೀತಿ ಇಲ್ಲವೇ ಇಲ್ಲ. ಅಥವಾ ಈ ಹಬ್ಬನೇ ನಾನು ಮಾಡದೇ ಇದ್ದಂಥ ಜ್ಞಾನಿಗಳು ಇದ್ದಾರೆ. ಯಾರು ಜ್ಞಾನ ಮಾರ್ಗದಲ್ಲಿ ಉತ್ತುಂಗಕ್ಕೆ ಹೇರ್ತಾರೋ, ಇವತ್ತು ಮಾತ್ರ ಕೃಷ್ಣ ಬರ್ತಾನ, ಇವತ್ತು ಮಾತ್ರ ಶಿವ ಬರ್ತಾನ, ಯಾವತ್ತೂ ನಮ್ಮ ಜೊತೆ ಕೃಷ್ಣ ಶಿವರಿದ್ದಾರೆ, ಆ ಕಾರಣಕ್ಕೆ ನಾನು ಯಾಕೆ ಮಾಡಬೇಕು ಈ ಹಬ್ಬ? ಜೊತೆಲಿ ಯಾವಾಗಲೂ ಇರೋರಿಗೆ ಯಾಕೆ ಮಾಡಬೇಕು? ಪ್ರತಿನಿತ್ಯ ನಾನು ಹಬ್ಬ ಮಾಡ್ತೀನಿ ಅನ್ನುವಂಥವ್ರು ಇದ್ದಾರೆ. ಏನು ಬದುಕಿದ್ದೀನಿ ಅದೇ ಹಬ್ಬ, ಹಾಗಾಗಿ ಇನ್ಯಾವ ಹಬ್ಬ ಮಾಡೋದು, ದಿನಾನು ಯುಗಾದಿ ಅನ್ನೋದು ಇದೆ. ಹಾಗಾಗಿ ಇಲ್ಲಿ ತಪ್ಪು ಸರಿಯ ಮೌಢ್ಯ ಇಲ್ಲವೇ ಇಲ್ಲ. ಎಲ್ಲವೂ ನಿಮ್ಮ ಆತ್ಮದ ಮನಸ್ಸಿನ ಉನ್ನತಿಗೆ, ಶುದ್ಧಿಗೆ, ನಿಮ್ಮ ಮುಂದಿನ ಕಾರ್ಯಗಳು ಇನ್ನೂ ಚೆನ್ನಾಗಿ ನಡಿಲಿಕ್ಕೆ ಏನೇನು ಬೇಕು ಅದೇ ಆಚರಣೆಗಳಿದೆ ಬಿಟ್ಟು ನಿಮ್ಮ ಮನಸ್ಸನ್ನು ಕುಗ್ಗಿಸ್ಲಿಕ್ಕೆ, ನಿಮ್ಮ ಮನಸ್ಸಿನಲ್ಲಿ ಭಯ ಉಂಟು ಮಾಡುವಂಥ ಯಾವ ಆಚರಣೆಗಳು ನನಗಂತೂ ಗೊತ್ತಿಲ್ಲ.